ಹಾಯ್ ಫ್ರೆಂಡ್ಸ್, ನಿಮ್ಮ ಕೂದಲು ವೈಟ್ ಕೂದಲಾಗಿದೆಯಾ? ತುಂಬಾ ಉದುರ್ತಾ ಇದೆಯಾ? ಎಲ್ಲ ಸಜೆಷನ್ಗೂ ನಾನು ಒಂದು ಒಳ್ಳೆ ಟಿಪ್ಸ್ ತೊಗೊಂಡು ಬಂದಿದ್ದೀನಿ. ಬನ್ನಿ ನಿಮಗೆ ತೋರಿಸ್ತೀನಿ ಏನು ಮಾಡಬೇಕು ಅನ್ನೋದನ್ನ. ನೋಡಿ, ನಾನಿವಾಗ ಎಣ್ಣೆನ ತಯಾರಿಸಾಗಿದೆ. ಅದನ್ನು ಒಂದು ಗಾಜಿನ ಬಾಟಲ್ಗೆ ತುಂಬಿ ಈ ಥರ ಇಟ್ಕೊತಾ ಇದ್ದೀನಿ. ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ತುಂಬಾ ಬೆನಿಫಿಟ್ ಇದೆ ಇದರಲ್ಲಿ. ನೀವು ಒಂದು ಸಲ ಈ ಥರ ಮಾಡ್ಕೊಂಡು ನೋಡಿ. ನಿಜವಾಗ್ಲೂ ನಿಮ್ಮ ಕೂದಲು ತುಂಬ ವೈಟ್ ಕೂದಲು ಮತ್ತು ಅದು ಹೆಲ್ದಿ ಕೂದಲಾಗಿಲ್ದಿರ ಕೂದಲೆಲ್ಲ ತುಂಬಾ ಹೆಲ್ದಿಯಾಗಿ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನಾನು ಇವಾಗ ನೋಡಿ ಮೆಂತ್ಯ ತೊಗೊಂಡಿದ್ದೀನಿ. ಅಲ್ಲಿ ಮೆಂತ್ಯ ಇದೆ, ಮತ್ತು ನಲ್ಲಿಕಾಯಿ ಇದೆ, ಮತ್ತು ಕರಿಬೇವಿನ ಸೊಪ್ಪು, ದಾಸವಾಳದ ಹೂವು ದಾಸವಾಳದ ಹೂವನ್ನ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ. ನೀವು ಈಗ ನಿಮ್ಮ ಮನೇಲಿ ಏನಾದರೂ ಗಿಡಗಳಿದ್ದರೆ ಅದನ್ನು ಊರಿಗೆ ಹೋದಾಗ ನಿಮಗೆ ಇಲ್ಲೆಲ್ಲೂ ಬೆಂಗಳೂರಲ್ಲಿ ಸಿಕ್ಕಲ್ಲ ಅನ್ನೋರು ನೀವು ಈ ಥರನೂ ಮಾಡ್ಕೋಬೋದು. ಒಂದು ಈರುಳ್ಳಿ, ಮತ್ತು ಕರಿಬೇವಿನ ಸೊಪ್ಪು, ಮತ್ತು ದಾಸವಾಳದ ಹೂವು, ಮತ್ತು ನಲ್ಲಿಕಾಯಿ, ಮೆಂತ್ಯ, ಇಷ್ಟನ್ನ ತೊಗೊಂಡು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಪೌಡ್ರ್ ಮಾಡಿರೋದು ಇದರಲ್ಲಿ ಕರಿಬೇವಿನ ಸೊಪ್ಪು, ಮೆಂತ್ಯ ಮತ್ತು ದಾಸವಾಳದ ಹೂವು ಇಷ್ಟನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನಿವಾಗ ಪ್ಯಾರಾಚುಟ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಯಾವ ಕೊಬ್ಬರಿ ಎಣ್ಣೆ ಬೇಕಾದ್ರೂ ಹಾಕೋಬೋದು. ಈಗ ನಾನು ಇದಕ್ಕೆ ನಲ್ಲಿಕಾಯಿನ ಚಚ್ಕೋತಾ ಇದ್ದೀನಿ. ನೀವು ಗ್ಯಾಸನ್ನು ಆನ್ ಮಾಡಿ ಎಣ್ಣೆನ ಬೇಯಿಸೋಕ್ಕೆ ಹೋಗಬೇಡಿ. ಫಸ್ಟು ಎಲ್ಲನೂ ಚಚ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಈಗ ಅದನ್ನು ಚಚ್ಚಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ನಲ್ಲಿಕಾಯಿಯನ್ನು ನಾನು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಒಳಗಡೆ ಹಾಕ್ಕೊಳ್ಳೋಣ. ಇದನ್ನು ನೀವು ಎಲ್ಲ ಹಾಕಿ ಮಿಕ್ಸ್ ಮಾಡಾದಮೇಲೆ ಗ್ಯಾಸನ್ನು ಆನ್ ಮಾಡ್ಕೋಬೇಕು. ಈ ಫಸ್ಟೇ ಆನ್ ಮಾಡ್ತು ಅಂದರೆ ಎಣ್ಣೆ ಎಲ್ಲ ಸೀದೋಗ್ಬಿಡುತ್ತೆ. ಮತ್ತು ಒಂದು ಈರುಳ್ಳಿನ ನಾನು ಇವಾಗ ಚಚ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ನುಣ್ಣಗೆ ಚಚ್ಕೊಳ್ಳಿ. ಅದನ್ನು ಚಚ್ಕೊಂಡು ಅದನ್ನು ಹಾಕ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ನೀವು ಒಂದು ಸಲ ಮಾಡ್ಕೊಂಡು ನೋಡಿ. ನಾನು ಇದನ್ನು ತುಂಬ ವರ್ಷದಿಂದ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕೂದಲಿಗೆ. ಈಗ ನೋಡಿ, ಚಚ್ಚಿರುವಂತಹ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಅದನ್ನು ಕುದಿಯೋಕ್ಕೆ ಬಿಡೋಣ. ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ, ಇನ್ನೊಂದು ಸಲ ಹೇಳ್ತೀನಿ. ದಾಸವಾಳದ ಹೂವು, ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರುವಂತಹ ಪೌಡರ್ ಅದು. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಗ್ಯಾಸನ್ನು ಆನ್ ಮಾಡಬೇಕಾಗುತ್ತೆ. ನೋಡಿ, ನೀವು ಯಾವ ಎಣ್ಣೆ ಬೇಕಾದ್ರೂ ಹಾಕ್ಕೋಬೋದು. ಇದೇ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ಎಣ್ಣೆ ಇಷ್ಟ ಅಂದರೆ, ನಿಮ್ಗೆ ಯಾವ ಎಣ್ಣೆನೇ ಅನುಕೂಲ ಇದೆ, ನಿಮ್ಮ ಹತ್ರ ಯಾವ ಎಣ್ಣೆ ಇದೆ ಅನಿಸುತ್ತೆ ಆ ಎಣ್ಣೆನೇ ಹಾಕ್ಕೋಬೋದು. ಕೆಲವ್ರಿಗೆ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಅಡ್ಜಸ್ಟ್ ಆಗಿರುತ್ತೆ, ಅದನ್ನು ಹಾಕ್ಕೋಬೋದು. ಇದೇ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಳಿ ಅಂತ ಏನು ನಾನು ಹೇಳ್ತಾ ಇಲ್ಲ. ಯಾವ ಎಣ್ಣೆ ಬೇಕಾದ್ರೂ, ಅಂದರೆ ನಾನು ಹೇಳ್ತಾ ಇರೋದು ಕೊಬ್ಬರಿ ಎಣ್ಣೆ. ಯಾವ ಎಣ್ಣೆ ಅಂತಂದರೆ ಸಾಂಬಾರು ಎಣ್ಣೆ ಈ ಥರ ಅಲ್ಲ, ಹರಳೆಣ್ಣೆ ಈ ಥರ ಅಲ್ಲ, ಬರೀ ಕೊಬ್ಬರಿ ಎಣ್ಣೆ. ಅಂದರೆ ನಾನು ಹೇಳ್ತಾ ಇರೋದು ನೀವು ಮಿಷಿನಲ್ಲಿ ಬಿಡಿಸ್ಕೊಂಡು ಬಂದು ಇಟ್ಕೊಂಡಿರುವಂಥ ಕೊಬ್ಬರಿ ಎಣ್ಣೆನೋ, ಇಲ್ಲ ಬಾಟಲು ಹೊರಗಡೆ ಲೋಕಲ್ ಬಾಟಲ್ ತೊಗೊಂಬರ್ತೀರಲ್ಲ ಆ ಎಣ್ಣೆ ಥರನ, ಅದನ್ನು ನಾನು ಹೇಳ್ತಾ ಇರೋದು. ನೋಡಿ, ಗ್ಯಾಸನ್ನು ನೀವು ಸ್ಲೋವಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಫಾಸ್ಟಾಗಿ ಇಡೋಕ್ಕೆ ಹೋಗಬೇಡಿ. ಸ್ಲೋವಲ್ಲಿ ಬೇಯಿಸ್ಕೋಬೇಕು. ಅದು ಗ್ಯಾಸನ್ನು ಸ್ಲೋವಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ಅದು ಎಲ್ಲ ಫುಲ್ಲು ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು. ನೀವು ಸ್ವಲ್ಪ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಮಾಡ್ಕೋಬೋದು, ಇಲ್ಲ ಜಾಸ್ತಿ ಮಾಡ್ಕೋತೀನಿ ಅಂತ ಅಂದರೆ ಜಾಸ್ತಿನೇ ಮಾಡ್ಕೊಬೋದು, ನಿಮಗೆ ಬಿಟ್ಟಿದ್ದು. ನೋಡಿ, ಎಲ್ಲ ಕಂದು ಬಣ್ಣ ಬಂದಿದೆ. ಈಗ ನೀಟಾಗಿ ಎಲ್ಲ ಬೆಂದಿದೆ. ಈಗ ನಾವು ಅದನ್ನು ಸ್ವಲ್ಪ ಹೊತ್ತು ಬೇಯಿಸಿ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅದನ್ನು ನಾವು ಈಗಲೇ ಅದನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಅದೆಲ್ಲ ಅದು ನೀಟಾಗಿ ತಣ್ಣಗಾಗೋವರೆಗೂ ಇಟ್ಕೊಂಡು ನೋಡಿ ಈಗ ಎಷ್ಟು ತಣ್ಣಗಾಗಿದೆ ಅಂತ. ಈಗ ನಾನು ಅದನ್ನು ಒಂದು ಗಾಜಿನ ಬಾಟಲ್ ತಗೊಂಡು ಅದಕ್ಕೆ ಸೋದಿಸ್ಕೊತಾ ಇದ್ದೀನಿ. ನಾವು ಹಿಂಗೆ ಮಾಡಿ ಇಟ್ಕೊಂಡ್ರೆ ನಮ್ಮ ಕೂದಲಿಗೂ ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಕೂದಲಿಗೆ ಉದುರೋದಾಗಲಿ ಏನೂ ಆಗಲ್ಲ. ಕೆಲವು ಸಲ ನಾವೇನಾದ್ರೂ ಸ್ವಲ್ಪ ಓವರ್ ಥಿಂಕಿಂಗ್ ಮಾಡಿದಾಗ ಅಲ್ಪ ಸ್ವಲ್ಪ ಉದುರುತ್ತೆ. ಆ ಥರ ಉದುರದೇ ಇರಲ್ಲ, ಸ್ವಲ್ಪ ಸ್ವಲ್ಪ ಉದುರುತ್ತೆ. ಆದರೆ ತುಂಬಾ
ಉಪಯೋಗ ಇದೆ ಇದರಲ್ಲಿ ಮಾತ್ರ. ನೋಡಿ ನಿಮಗಿಷ್ಟ ಹಾಗೆ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನೀವು ಮಾಡಿಕೊಂಡು ಟ್ರೈ ಮಾಡಿ ನೋಡಿ, ನಿಮಗೂ ಇದರಲ್ಲಿ ಅನುಕೂಲ ಆಗುತ್ತೆ, ಪರವಾಗಿಲ್ಲ ನಾವು ಮಾಡ್ಕೋಬೋದು ಅಂತ ಅನಿಸಿದ್ರೆ ನೀವು ಸಹ ಖಂಡಿತ ಈ ಥರ ಮಾಡಿಕೊಂಡು ನೀವು ಕೂದಲಿಗೆ ಹಚ್ಕೋಬೋದು. ಹಚ್ಚಿ ನೋಡಿ ಕಸ ಇದೆಯಲ್ಲ ಅದು ನೋಡಿ ಎಷ್ಟು ಬಂದಿದೆ ಅಂತ. ನಾವು ಹಾಕಿರೋ ಎಣ್ಣೆ ನೋಡ್ರಿ ಸ್ವಲ್ಪ ಇದು ಎಲ್ಲ ಕಸ ಎಲ್ಲ ಬಂದಿದೆ ಇಷ್ಟು. ಅದನ್ನು ನಾವು ಹಾಕಿರೋಂತಹ ಈರುಳ್ಳಿ ಮತ್ತು ಪೌಡರೆಲ್ಲ ಇಷ್ಟು ಬಂದಿದೆ ನೋಡಿ.